ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬಿಳಿ ಸೀರೆ ಉಟ್ಟು ಯುವತಿಯೊಬ್ಬಳು ಕೀರ್ತಿ ಚಕ್ರ ಪಡಿತಿರೋ ವಿಡಿಯೋವೊಂದು ವೈರಲ್ ಆಗ್ತಿದೆ. ಆಕೆಯನ್ನ ನೋಡಿದವರೆಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ಪತಿಯನ್ನ ಕಳೆದುಕೊಂಡಿದ್ದಾಳೆ, ಅಯ್ಯೋ ಪಾಪ ಅಂತಿದ್ದಾರೆ. ಅಷ್ಟೇ ಅಲ್ಲ, ಆಕೆಯ ಪತಿಯನ್ನ ಕಿತ್ಕೊಂಡ ದೇವರಿಗೆ ಹಿಡಿ ಶಾಪ ಹಾಕಿದ್ದಾರೆ. ಆಕೆ ಬೇರೆ ಯಾರೂ ಅಲ್ಲ, ವೀರ ಯೋಧ ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಪತ್ನಿ ಸ್ಮೃತಿ ಸಿಂಗ್. ಮೊದಲು ಅಂಶುಮನ್ ಸಿಂಗ್ ಯಾರು, ಆತ ಮಾಡಿದ ಸಾಹಸ ಏನು, ಕೀರ್ತಿ ಚಕ್ರ ಕೊಡಲು ಕಾರಣ ಏನು ಅನ್ನೋದನ್ನ ಹೇಳ್ತೀನಿ. ಅಂದಹಾಗೆ ಅಂಶುಮನ್ ಸೇನೆಯ ವೈದ್ಯಕೀಯ ದಳದ ಕ್ಯಾಪ್ಟನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ರು. 2023ರ ಜುಲೈನಲ್ಲಿ ನಸುಕಿನ ಜಾವ 3 ಗಂಟೆ ಸುಮಾರಿಗೆ ಸಿಯಾಚಿನ್ನಲ್ಲಿ ಆರ್ಮಿ ಬಂಕರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹೊತ್ಕೊಂಡಿತ್ತು. ಪರಿಣಾಮ ಸಾಕಷ್ಟು ಟೆಂಟ್ಗಳು ಸುಟ್ಟು ಕರಕಲಾಗಿದ್ವು. ಈ ವೇಳೆ ಸೇನೆಯಲ್ಲಿ ವೈದ್ಯರಾಗಿದ್ದ 26 ವರ್ಷದ ಕ್ಯಾಪ್ಟನ್ ಡಾಕ್ಟರ್ ಅಂಶುಮನ್ ಸಿಂಗ್ ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ತನ್ನ ಸ್ನೇಹಿತರನ್ನ ರಕ್ಷಣೆ ಮಾಡಿದ್ರು. ಅಷ್ಟೇ ಅಲ್ಲ, ಅಲ್ಲಿ ಬದುಕಲು ಬೇಕಾದ ಅಗತ್ಯ ವೈದ್ಯಕೀಯ ವಸ್ತುಗಳನ್ನು ಅಂಶುಮನ್ ರಕ್ಷಿಸಿದ್ರು. ಆದರೆ ಅಷ್ಟರಲ್ಲಾಗಲೇ ಸಿಂಗ್ ತೀವ್ರವಾಗಿ ಬೆಂಕಿಯಲ್ಲಿ ಸುಟ್ಟು ಹೋಗಿದ್ರು. ಅವರ ಜೊತೆ ಇನ್ನು 3 ಕೂಡ ಬಂಕರ್ನಲ್ಲಿ ಬೆಂಕಿಯಿಂದ ಗಂಭೀರವಾಗಿ ಗಾಯಗೊಂಡಿದ್ರು. ತಕ್ಷಣ ಎಲ್ಲರನ್ನ ಏರ್ ಲಿಫ್ಟ್ ಮಾಡಲಾಗಿತ್ತು. ಹಲವರ ಜೀವ ಉಳಿಸಿದ ಅಂಶುಮನ್ ಜೀವಂತವಾಗಿ ಬರಲೆಂದು ಎಲ್ಲರೂ ಬೇಡಿಕೊಳ್ತಿದ್ರು. ಆದರೆ ವಿಧಿ ತನ್ನ ಆಟ ಮುಗಿಸಿದ್ದ. ಚಿಕಿತ್ಸೆ ಫಲಕಾರಿಯಾಗದೆ ಅಂಶುಮನ್ ವೀರ ಮರಣ ಹೊಂದಿದ್ರು. ಆ ವೀರ ಯೋಧನಿಗೆ ಮರಣೋತ್ತರ ಕೀರ್ತಿ ಚಕ್ರ ನೀಡಲಾಯಿತು. ಇದನ್ನ ಪಡೆಯೋಕೆ ಅಂಶುಮನ್ ತಾಯಿ ಮಂಜು ಸಿಂಗ್ ಮತ್ತು ಪತ್ನಿ ಸ್ಮೃತಿ ಸಿಂಗ್ ರಾಷ್ಟ್ರಪತಿ ಭವನಕ್ಕಾಗಮಿಸಿದ್ರು. ಕೀರ್ತಿ ಚಕ್ರ ಪಡೆಯುವಾಗ ಸ್ಮೃತಿ ಕಂಗಳು ತುಂಬಿ ಬಂದಿತ್ತು. ಈ ವೇಳೆ ರಾಷ್ಟ್ರಪತಿ ಮುರ್ಮು ಬೆನ್ನು ತಟ್ಟಿ ಸಂತೈಸಿದ್ದು ಎಲ್ಲರ ಕರುಳು ಚುರುಕನ್ನುವಂತೆ ಮಾಡಿಬಿಡ್ತು. ಪಕ್ಕದಲ್ಲೇ ಕುಳಿತಿದ್ದ ರಾಜನಾಥ್ ಸಿಂಗ್ ಕೂಡ ಸ್ಮೃತಿ ಸಿಂಗ್ನ ನೋಡಿ ಮರುಕಪಟ್ರು. ಇಂಥ ಒಂದು ದೃಶ್ಯಕ್ಕೆ ಈ ಹಿಂದೆಂದೂ ರಾಷ್ಟ್ರಪತಿ ಭವನ ಸಾಕ್ಷಿಯಾಗಿರಲಿಲ್ಲ ಅನ್ಸುತ್ತೆ. ಸ್ಮೃತಿಗೆ ಪ್ರೀತಿಸಿ ಮದುವೆಯಾದ ಪತಿ ತನ್ನೊಂದಿಗಿಲ್ಲ ಅನ್ನೋ ನೋವಿದ್ರು ತನ್ನ ಗಂಡ ಹಲವರ ಜೀವ ಉಳಿಸಿ ದೇಶಕ್ಕಾಗಿ ಪ್ರಾಣ ಬಿಟ್ಟಿದ್ದಾರೆ ಅನ್ನೋ ಹೆಮ್ಮೆ ಇದೆ. ಅಂಶುಮನ್ ಮತ್ತು ಸ್ಮೃತಿಯದ್ದು 8 ವರ್ಷಗಳ ಪ್ರೇಮ. ಮದುವೆಯಾಗಿ ಇಬ್ಬರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಅಷ್ಟೇ. ಆದರೆ 5 ತಿಂಗಳಿಗೆ ದಾಂಪತ್ಯ ಅಂತ್ಯವಾಗಿತ್ತು. ಕಂಡ ಕನಸು ನುಚ್ಚು ನೂರಾಗಿತ್ತು. ಅಂಶುಮನ್ ಭಾರತ ಲೋಕಕ್ಕೆ ಪಯಣಿಸಿದ್ರು. ಏನು ಪ್ರಶಸ್ತಿ ಪಡೆದ ಬಳಿಕ ಮಾತನಾಡಿದ ಸ್ಮೃತಿ ಸಿಂಗ್, ತಾವಿಬ್ಬರು ಕಟ್ಟಿದ್ದ ಕನಸು, ಪತಿಯ ಆಸೆ, ತಮ್ಮ ಪ್ರೀತಿಯ ಪಯಣವನ್ನ ಬಿಚ್ಚಿಟ್ರು. ಅವರಿಗೆ ತುಂಬಾ ಸಾಮರ್ಥ್ಯ ಇತ್ತು. ಅವರು ನನಗೆ ಯಾವಾಗ್ಲೂ ಹೇಳ್ತಾ ಇದ್ರು, ನಾನು ಎದೆಯಲ್ಲಿ ಬ್ರಾಸಿಟ್ಕೊಂಡು ಸಾಯ್ತೀನಿ, ಯಾರಿಗೂ ಗೊತ್ತಿಲ್ಲದವರಂತೆ ನಾನ್ ಸಾಮಾನ್ಯವಾಗಿ ಸಾಯೋಲ್ಲ ಅಂತಿದ್ರು. ನಾವಿಬ್ರು ಕಾಲೇಜಿನ ಮೊದಲ ದಿನ ಭೇಟಿಯಾಗಿದ್ವಿ. ಆವತ್ತೇ ಲವ್ ಅಟ್ ಫಸ್ಟ್ ಸೈಟ್ ಆಗಿತ್ತು. 1 ತಿಂಗಳ ಬಳಿಕ ಅವರು ಆರ್ಮ್ಡ್ ಫೋರ್ಸಸ್ ಮೆಡಿಕಲ್ ಕಾಲೇಜ್ಗೆ ಸೆಲೆಕ್ಟ್ ಆದ್ರು. ಅವರು ಸೂಪರ್ ಇಂಟೆಲಿಜೆಂಟ್ ಹುಡುಗ. 1 ತಿಂಗಳ ಭೇಟಿಯಿಂದ ಶುರುವಾದ ಪ್ರೀತಿ 8 ವರ್ಷಗಳವರೆಗೆ ಸಾಕ್ತು. ಮದುವೆ ಆಗೋಣ ಅಂದ್ಕೊಂಡು ಮದುವೆನೂ ಆದ್ವಿ. ಆದ್ರೆ 2 ತಿಂಗಳಲ್ಲಿ ಅವರಿಗೆ ಸಿಯಾಚಿನ್ಗೆ ಪೋಸ್ಟಿಂಗ್ ಆಯ್ತು. ಜುಲೈ 18ನೇ ತಾರೀಕು ನಾವಿಬ್ರು ಮುಂದಿನ 50 ವರ್ಷ ನಮ್ ಜೀವನ ಹೇಗಿರುತ್ತೆ, ಮನೆ ಕಟ್ಟೋ ಬಗ್ಗೆ, ನಮ್ ಮಕ್ಕಳ ಬಗ್ಗೆ ತುಂಬಾ ಹೊತ್ತು ಮಾತಾಡಿದ್ವಿ. ಆದ್ರೆ 19ನೇ ತಾರೀಕು ಬೆಳಗ್ಗೆ ನಾನಿದ್ದಾಗ ನನ್ಗೊಂದು ಕಾಲ್ ಬಂತು. ಆ ಕಡೆಯಿಂದ ಅವರು ಇನ್ನಿಲ್ಲ ಅಂತ ಹೇಳಿದ್ರು. 7-8 ಗಂಟೆ ಅದನ್ನ ನಂಬೋಕೆ ನಮಗ್ ಸಾಧ್ಯ ಆಗ್ಲಿಲ್ಲ. ಆಮೇಲೆ ಅವ್ರಿಲ್ಲ ಅನ್ನೋದು ಕನ್ಫರ್ಮ್ ಆಯ್ತು. ಆದ್ರೂ ನಾವು ಇದು ಸುಳ್ಳಾಗಿರ್ಲಿ ಅಂತ ಹೋಪ್ ಇಟ್ಕೊಂಡಿದ್ವಿ. ಆದ್ರೆ ಈಗ ನನ್ ಕೈನಲ್ಲಿ ಕೀರ್ತಿ ಚಕ್ರ ಬಂದ ಮೇಲೆ ಇದ್ ಸತ್ಯ ಅನ್ನಿಸ್ತಾ ಇದೆ. ಅವರು ಹೀರೋ. ನಾವು ನಮ್ ಜೀವನವನ್ನ ಮ್ಯಾನೇಜ್ ಮಾಡಬಹುದು. ಅವರು ತುಂಬಾ ಮ್ಯಾನೇಜ್ ಮಾಡಿದ್ದಾರೆ. ಬೇರೆಯವರನ್ನ ಉಳಿಸೋಕಾಗಿ ಅವರ ಜೀವವನ್ನೇ ನೀಡಿದ್ದಾರೆ. ಸ್ಮೃತಿಯ ಈ ಮಾತುಗಳೇ ಇವತ್ತು ಎಲ್ಲರ ಕಂಗಳನ್ನ ಒದ್ದೆಯಾಗಿಸ್ತಿದೆ. ಇಷ್ಟು ಚಿಕ್ಕ ವಯಸ್ಸಿಗೆ ಪತಿಯನ್ನ ಕಳೆದುಕೊಂಡು ಒಬ್ಬಂಟಿಯಾಗಿದ್ದಾಳಲ್ಲ ಅಂತ ಮಮ್ಮಲ ಮರೆತಿದ್ದಾರೆ. 100 ಕನಸು ಕಟ್ಕೊಂಡು ಸಪ್ತಪದಿ ತುಳಿದಿದ್ದ ಅಂಶುಮನ್ ಮತ್ತು ಸ್ಮೃತಿಯ ಕನಸು ನುಚ್ಚು ನೂರಾಗಿದೆ. ಆದರೆ ಪತಿಯ ವೀರ ಮರಣ ಆಕೆಯ ಧೈರ್ಯವನ್ನ ಮತ್ತಷ್ಟು ಹೆಚ್ಚಿಸಿದೆ. ಅಂಶುಮನ್ ದೂರಾಗಿರಬಹುದು, ಆದರೆ ಅವರಿಬ್ಬರ ಪ್ರೀತಿ ಎಂದಿಗೂ ಸಾಯೋಲ್ಲ. ಆ ವೀರ ಯೋಧನ ಜೊತೆಗೆ ಈ ಗಟ್ಟಿಗಿತ್ತಿಗೂ ಒಂದು ಸೆಲ್ಯೂಟ್ ಹೇಳಲೇಬೇಕು. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.